ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋನಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನ್ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ಡಬಲ್ ಕಲರ್ ಸ್ಯಾರಿ ಇತ್ತು, ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನು. ಸೊ ಚೆನ್ನಾಗಿ ಕಾಣ್ತಾಯಿತ್ತು ಸೀರೆ, ಅದಕ್ಕೆ ಸಣ್ಣದಾಗಿ ಪಿನ್ ಮಾಡಿಕೊಂಡು ಸೀರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನಾನು ಯಾವಾಗಲೂ 6 ಎಳೆ ಹಾಕೋದಿಲ್ಲ, ನಾನು 8 ಎಳೆನೇ ಹಾಕೋದು. ಯಾಕೆಂದರೆ ಸ್ಯಾರಿದು ಕುಚ್ಚು ದಪ್ಪ ಬರುತ್ತೆ, ಸ್ವಲ್ಪ ಮಂದವಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲಿ 2 ಸೈಜಿನ ರೌಂಡ್ ಬೀಡ್ ತೊಗೊಂಡಿದ್ದೀನಿ. ಒಂದು ದಪ್ಪ ಬೀಡು, ಒಂದು ಸಣ್ಣ ಬೀಡು, ಮತ್ತು 9ನೇ ನಂಬರ್ ಕ್ರೋಶಾ ನೀಡಲ್ ಕೂಡ ತೊಗೊಂಡಿದ್ದೀನಿ. ಈಗ ಕ್ರೋಶಾ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟು ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೀರೆಗೆ 2 ಸರಿ ಲಾಕ್ ಮಾಡಬೇಕು. ನೋಡಿ, ಹಿಂದೆ ದಾರ ಕಟ್ಟಿದ್ನಲ್ವ, ಅದು ಅಲ್ಲಿ ಸೀರೆಗೆ ಲಾಕ್ ಆಗುತ್ತೆ. ಸೊ ಇನ್ನೂ ಒಂದು ಸರ್ತಿ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ನಾನು. ಸಿಂಪಲ್ ಆಗಿರೋ ಡಿಸೈನು, ಬಟ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಯಾರೆಲ್ಲ ಕ್ರೋಶಾ ಕಲಿಬೇಕು ಅಂತ ಇದ್ದೀರೋ ಸೊ ಅವರಿಗೋಸ್ಕರ ಈ ಡಿಸೈನು. ನೋಡಿ, ಇಲ್ಲಿ 4 ಅಥವಾ 5 ಚೈನ್ ಹಾಕೋಬೋದು. ನಾನಿಲ್ಲಿ 4 ಹಾಕಿದ್ದೀನಿ, ಆಮೇಲೆ 5 ಚೈನ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇಲ್ಲಿ 4 ಹಾಕಿರೋದು ಮಾತ್ರ ಕಾಣಿಸ್ತಾ ಇದೆ, ಬಟ್ 5 ಚೈನ್ ಹಾಕ್ಕೊಂಡ್ರೇ ಅಲ್ಲಿ ಕುಚ್ಚೆಲ್ಲ ಕಟ್ಟಲಿಕ್ಕೆ ಸ್ಪೇಸ್ ಸಿಗುತ್ತೆ. ಸೊ ನಾನು ಹೊಸ್ದಾಗಿ ಆಗ್ತಾ ಇರೋರಿಗೆ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ನಾನು ಕುಚ್ಚು ಕಟ್ಟಲಿಕ್ಕೆ ಸಪ್ರೇಟಾಗಿ ಏನು ಚೈನ್ ಹಾಕ್ತಾಯಿಲ್ಲ. ಜಸ್ಟ್ 1 ಸರಿ ಚೈನ್ ಹಾಕಿ 1 ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 5 ಚೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ 5 ಚೈನ್ ಹಾಕಿ ಇಲ್ಲಿ ಒಂದು ದಪ್ಪ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ದಾರನ ಮೇಲೆ ತಂದು ಒಂದು ದಪ್ಪ ಬೀಡನ್ನ ಹಾಕ್ಬಿಟ್ಟು ದಾರದೊಳಗಡೆ ಸೇರಿಸ್ಬಿಟ್ಟು ಅದನ್ನು ಲಾಕ್ ಮಾಡಬೇಕು. ಪ್ರತಿ ಸಲನೂ ಬೀಡ್ ಲಾಕ್ ಮಾಡೋದು ಮರಿಬಾರ್ದು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಲೇಬೇಕು, ಯಾಕೆಂದರೆ ಬೀಡು ಕರೆಕ್ಟಾಗಿ ಸ್ಯಾರಿಗೆ ಅಟ್ಯಾಚ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಬೀಡ್ ಲಾಕ್ ಮಾಡಾದಮೇಲೆ ಮತ್ತೆ ಸೀರೆಗೆ ಕೂಡ ಮತ್ತೆ ಇನ್ನೊಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಆ ಚೈನ್ಗಳು ಮತ್ತು ಬೀಡ್ ಪ್ರತಿ ಸಲ ಬಂದಾಗಲೂ ನಾವು ಸೀರೆನ ಕರೆಕ್ಟಾಗಿ ಅಳತೆಗೆ ಸಮವಾಗಿ ಇಟ್ಕೊಂಡು ಸೀರೆ ಸುಕ್ಕು ಬರದೇ ಇರೋ ರೀತಿ ನಾವು ನೋಡಿ, ಸೀರೆ ಸುಕ್ಕು ಬರದೇ ಇರೋ ರೀತಿ ಸೀರೆನ ಎಳೆದು ಇಟ್ಕೊಂಡು 1 ಪಾಯಿಂಟ್ ಹಿಂದಕ್ಕೆ ನಾವು ಚುಚ್ಚಿಬಿಟ್ಟು ಅದನ್ನು ಲಾಕ್ ಮಾಡಬೇಕಾಗತ್ತೆ. ಸೊ ಈಗ ಮತ್ತೆ ಇನ್ನೂ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ದಾರನ ಮೇಲೆ ತಂದು ಒಂದು ದಪ್ಪ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಮತ್ತು ಅದನ್ನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೀರೆನೂ ಸಹ ಕರೆಕ್ಟಾಗಿ ಎಳೆದು ಇಟ್ಕೊಂಡು ನಾವು ಲಾಕ್ ಮಾಡಬೇಕು, ಸೀರೆನೂ ಸುಕ್ಕು ಬರಬಾರ್ದು. ಮತ್ತು 1 2 3 4 ಮತ್ತು ಒಟ್ಟು 5 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 5 ಚೈನ್ ಹಾಕಿದ್ದೀನಿ. ಸೊ 5 ಅಂತ ಕನ್ಸಿಡರ್ ಮಾಡಿಕೊಂಡು 5 ಚೈನ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ದಾರನ ಮೇಲೆ ತಂದು ದಪ್ಪ ಬೀಡನ್ನ ದಾರದಲ್ಲಿ ಸೇರಿಸಿ ಮತ್ತೆ ಅದನ್ನು ಲಾಕ್ ಮಾಡಬೇಕು. ಮತ್ತು ಅದನ್ನು ಕೂಡ ಸೀರೆಗೆ ಲಾಕ್ ಮಾಡಬೇಕು ಈಗ. ಸೊ ನಾನು ಜಾಸ್ತಿ ಚೈನೆಲ್ಲ ಹಾಕಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಹೊಸ್ದಾಗಿ ಕ್ರೋಶಾ ಕಲಿಯೋರಿದ್ದರೆ ಅವರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ 1 ಸರಿ ಚೈನ್ ಹಾಕಿ ಬೀಡ್ ಆ್ಯಡ್ ಮಾಡಿ ಮತ್ತೆ ಚೈನ್ ಹಾಕಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 1 ಸರಿ ಚೈನ್ ಹಾಕಿದ್ದೀನಲ್ವ, ಅದರಲ್ಲೇ ಕುಚ್ಚು ಬರಬೇಕು, ಮತ್ತು ಕಂಬ ಹಾಕಿದಾಗ ಅದರೊಳಗೆ ಜಾಯಿನ್ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಇರಲಿ, ಹೆವಿ ಅನಿಸ್ಬಾರ್ದು ಹೊಸ್ದಾಗಿ ನೋಡೋರಿಗೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಸೀರೆಗೆ ಲಾಕ್ ಮಾಡಬೇಕು. ಮತ್ತೆ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಚೈನ್ ಹಾಕಿ ಅದನ್ನು ಸೀರೆಗೆ ಲಾಕ್ ಮಾಡಿ ಮತ್ತು ದಾರನ ಮೇಲೆ ತಂದು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಈಗ ಇದೇ ಥರ ನಾನು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿ ಇದೇ ರೀತಿ ಪೂರ್ತಿ ಸೀರೆ ಸೆರಗಿನ ಪೂರ್ತಿ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಹಾಕ್ಕೊಂಡ್ಮೇಲೆ ಈಗ ಲಾಸ್ಟ್ ಬೀಡ್ ಆ್ಯಡ್ ಮಾಡಿ ಅದಕ್ಕೆ ನಾನು 5 ಚೈನ್ ಹಾಕ್ಬಿಟ್ಟು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು 2 ರಿಂದ 3 ಚೈನ್ ಹಾಕ್ಬಿಟ್ಟು
ಅದನ್ನು ದಾರನ ಕಟ್ ಮಾಡಿಬಿಟ್ಟು ಮೇಲಕ್ಕೆ ಎಳೆದ್ರೆ ಆಚೆಗೆ ಎಳೆದ್ರೆ ಸೊ ಅದು ಕಟ್ಟಾಗಿ ಕರೆಕ್ಟಾಗಿ ಮತ್ತೆ ಬಿಚ್ಕೊಳ್ಳೋದಿಲ್ಲ. ನೋಡಿ ಅದು ದಾರನ ಟೈಟ್ ಮಾಡಬೇಕು. ಈಗ ಫೈನಲಾಗಿ ಈ ರೀತಿ ಬಂದಿತ್ತು. ಸೊ ಇವಾಗ ಆರ್ಚ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಂಬಗಳನ್ನ ಹಾಕಬೇಕಾಗುತ್ತೆ. ಸೊ ಸ್ವಲ್ಪ ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ. ಇವಾಗ ಇಲ್ಲಿ ನಾವು ಸೀರೆಗೆ ಲಾಕ್ ಮಾಡಿದ್ವಿ ಅಲ್ವಾ, ಸೊ ಮತ್ತು ಅದೇ ಜಾಗದಲ್ಲಿ ಮತ್ತೆ ದಾರನ ಲಾಕ್ ಮಾಡಿ, ಕಾಣ್ತಾ ಇದೆ ಅಲ್ವಾ, ಆ ರೀತಿ ಲಾಕ್ ಮಾಡಿ ನಾವು 5 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿ ಒಂದು ಸರ್ತಿ ಲಾಕ್ ಮತ್ತು ಇನ್ನೂ ಒಂದು ಸರ್ತಿ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ಕುಚ್ಚು ಬರಲಿಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಬೀಡನ್ನ ಹಿಂದೆ ಒಂದು ದಾರ ಬಂದಿರುತ್ತೆ. ಸೊ ನಾವು ಲಾಕ್ ಮಾಡ್ತೀವಿ ಅಲ್ವಾ, ಆ ಟೈಮಲ್ಲಿ ಅಲ್ಲಿ ದಾರ ಬಂದಿರುತ್ತೆ. ಸೊ ಆ ದಾರದ ಒಳಗಡೆ ನಾವು ಚುಚ್ಚಿಬಿಟ್ಟು, ಈಗ 3 ದಾರ ಆಗಿರುತ್ತೆ, 2ರಲ್ಲಿ 1 2ರಲ್ಲಿ 1 ಅಂತ ನಾವು ಒಂದು ಕಂಬ ರೆಡಿ ಮಾಡ್ಕೋಬೇಕು. ಸೊ ಇದೇ ಥರ ನಾನು ಒಟ್ಟು 10 ಕಂಬ ಹಾಕೋತೀನಿ ಒಂದೇ ಆರ್ಚಿಗೆ. ಸೊ 5 ಆರ್ಚ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಯರಾಗಿ ಇರಲಿಲ್ಲ. 2ರಲ್ಲಿ 1 2ರಲ್ಲಿ 1 ಅಂತ ಒಂದು ಕಂಬ ರೆಡಿ ಮಾಡ್ಕೋತೀನಿ. ನೋಡಿ ಈಗ 5 ಚೈನ್ ಆಗಿದೆ, 5 ಕಂಬ ಆಗಿದೆ. ಸೊ ಸ್ವಲ್ಪ ದಾರನ ಮೇಲೆ ತಂದು ಒಂದು ಸಣ್ಣ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ದಾರದ ಅದು ಮಣಿ ಹಾಕಿದ್ವಲ್ಲ, ಆ ದಾರ ಇತ್ತಲ್ಲ ಅದರೊಳಗಡೆ ತಗೊಂಡೋಗಿ 3 ದಾರ ಆಗುತ್ತೆ. 2ರಲ್ಲಿ 1 2ರಲ್ಲಿ 1 ಅಂತ ಹಾಕಿದ್ರೆ ಒಂದು ಕಂಬ ರೆಡಿ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಆಚೆ ತರಬೇಕು ಕ್ರೋಶನ. ಸೊ ಸೂಜಿ ಮೇಲೆ ದಾರ ಸುತ್ಕೋಬೇಕು. 3 ದಾರ ಆಗುತ್ತೆ. 2ರಿಂದ 1 ಸರಿ ತಂದರೆ ಮತ್ತಿನ್ನೆರಡು ಉಳಿಯುತ್ತೆ. ಮತ್ತೆ 2 ದಾರದಿಂದ ಆಚೆ ತರಬೇಕು. ಸೊ ಇದೇ ರೀತಿ ಫಸ್ಟ್ 5, ಆಮೇಲೆ 1 ಬೀಡು, ಮತ್ತೆ 5 ಕಂಬ, ಈ ರೀತಿ ಮಾಡಿದ್ರೆ ಒಂದು ಆರ್ಚ್ ರೆಡಿ ಆಗುತ್ತೆ. ಈಗ 5 ಕಂಬ ಆಗಿದೆ ನೋಡಿ. 2ರಲ್ಲಿ ಈಗ ಸೂಜಿ ಮೇಲೆ ದಾರ ತಂದು, ಸೊ 2ರಲ್ಲಿ 1 2ರಲ್ಲಿ 1 ಅಂತ ಈಗ 5 10 ಕಂಬ ಆಗಿದೆ ಫ್ರೆಂಡ್ಸ್. 5 ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಇನ್ನು 5 ಕಂಬ ಮಾಡಿದ್ವಿ. ಸೊ ನೆಕ್ಸ್ಟ್ 5 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಬೀಡಿನ ಪಕ್ಕದಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಸೊ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ನೋಡಿ ಈಗ ಈ ರೀತಿ ಆರ್ಚ್ ರೆಡಿ ಆಗುತ್ತೆ. ಸೊ ಚಿಕ್ಕದಾಗಿದ್ದರೂ ಡಿಸೈನು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಈಗ ಒಂದು ಸರಿ ಲಾಕ್ ಮಾಡಿದೆ, ಮತ್ತೆ ಇನ್ನೂ ಒಂದು ಸರ್ತಿ ಅಲ್ಲೇ ಪಕ್ಕದಲ್ಲಿ ಲಾಕ್ ಮಾಡ್ತೀನಿ ಅದೇ 5 ಚೈನಿಗೆ. ಯಾಕೆ ಅಂದರೆ ಅಲ್ಲಿ ಪುಟ್ಟದಾಗಿ ಒಂದು ಕುಚ್ಚು ಕಟ್ಟಲಿಕ್ಕೋಸ್ಕರ. ಸೊ ಬೇಕಿದ್ದರೆ ಕುಚ್ಚು ಕಟ್ಬೋದು, ಬೇಡ ಅಂದರೆ ಹಂಗೆ ಬಿಡ್ಬೋದು. ನೋಡಿ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಆ ಬೀಡಿನ ಕೆಳಗಡೆ ಇದೆ ಅಲ್ವಾ ದಾರ ಹಿಂದೆ, ಸೊ ಅದರ ಒಳಗಡೆಯಿಂದ ಹೋಗಿ ದಾರ ತಂದು ಈಗ ಇಲ್ಲಿ 3 ದಾರ ಆಗುತ್ತೆ. ಸೊ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿದ್ರೆ ಒಂದು ಕಂಬ ರೆಡಿ ಆಗುತ್ತೆ. ಈಗ ಒಂದು ಕಂಬ ಆಯಿತು. 2ರಲ್ಲಿ 1 ಮತ್ತು 2ರಲ್ಲಿ 1 ಅಂತ ಈಗ 2 ಆಯಿತು. ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ. ನೋಡಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಬೀಡಿನ ಹಿಂದೆ ಇರೋ ದಾರಕ್ಕೆ ಹೋಗಿ ಒಳಗಡೆಯಿಂದ ತಂದು 2ರಲ್ಲಿ 1 2ರಲ್ಲಿ 1 ಹಾಕಿದರೆ ಒಂದು ಕಂಬ ರೆಡಿ ಆಗುತ್ತೆ. ಸೊ ಇದೇ ರೀತಿ ನಾನು 5 ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಈಗ 5 ಕಂಬ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ಬೀಡ್ ಆ್ಯಡ್ ಆದಮೇಲೆ ಇಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ದಾರದ ಒಳಗೆ ಬೀಡನ್ನ ಹಿಂದೆ ಇದೆಯಲ್ಲ ಅದೇ ದಾರದ ಒಳಗಡೆ ಮತ್ತೆ ಇನ್ನೂ 5 ಕಂಬಗಳನ್ನ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಅನ್ನೋ ಅದೇ ರೀತಿ ನಾವು ಕಂಬನ ಮಾಡ್ಕೋಬೇಕು. ಸೊ ನೋಡಿ 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಒಟ್ಟು 5 ಕಂಬನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. 4 5 ಇವಾಗ ಇಲ್ಲಿ ಒಟ್ಟು 5 5 10 ಕಂಬ ಆಗಿದೆ. ಸೊ ಪಕ್ಕದಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಆ
ಚೈನ್ ಒಳಗಡೆಯಿಂದ ದಾರನ ತಂದು ಸೊ ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ಲಾಕ್ ಮಾಡ್ತೀನಿ. ಇಲ್ಲಿ ಕುಚ್ಚು ಕಟ್ಟಲಿಕ್ಕೋಸ್ಕರ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಆರ್ಚ್ ಈ ರೀತಿಯಾಗಿ ಬಂತು ನೋಡಿ. ಸ್ವಲ್ಪ ಕ್ಲೀನಾಗಿ ಸ್ಟಿಫಾಗಿ ಎಳೆದ್ರೆ ಕರೆಕ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದನ್ನು ನಾವು ಕರೆಕ್ಟಾಗಿ ನಾವು ಅದನ್ನೆಲ್ಲ ಸ್ಟಿಫಾಗಿ ಕೂರಿಸ್ಕೋಬೇಕು. ಈಗ 3ನೇ ಆರ್ಚ್ ರೆಡಿ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೋಡಿ, ಬೀಡ್ನ ಹಿಂಭಾಗದಲ್ಲಿ ಇದೆಯಲ್ಲ ದಾರ, ಸೊ ನಿಮಗೆ ಸಣ್ಣದಾಗಿ ಕಾಣುತ್ತೆ. ಇದು ಉದ್ದ ಬೀಡಾಗಿದ್ದರೆ ಬೇಗ ಕಾಣೋದು. ನಾನಿಲ್ಲಿ ರೌಂಡ್ ಬೀಡ್ ತೊಗೊಂಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ದಾರ ಬಂದಿರುತ್ತೆ ಅಲ್ಲಿ. ಸೊ ಅದರೊಳಗಡೆ ಹೋಗಿ ಅಲ್ಲಿ 3 ದಾರ ಆಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿದ್ರೆ ಒಂದು ಕಂಬ ರೆಡಿ ಆಗುತ್ತೆ. ಸೊ ನಾವು ಸೈಜ್ ಕೂಡ ಒಂದೇ ಕರೆಕ್ಟಾಗಿ ಅಳತೆಗೆ ತೊಗೋಬೇಕು. ಒಂದು ಉದ್ದ ಒಂದು ಸಣ್ಣ ತೊಗೋಬಾರ್ದು. ನೋಡಿ ಆರ್ಚ್ ಬರುವಾಗ ಕರೆಕ್ಟಾಗಿ ಒಂದೇ ಸಮವಾಗಿ ಲೆಂತ್ ಇರಬೇಕು. ಸೊ 2ನೇ ಕಂಬ ರೆಡಿ ಆಯ್ತು. ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ದಾರದೊಳಗಿಂದ ತಂದು 2ರಲ್ಲಿ 1 2ರಲ್ಲಿ 1 ಅಂತ ಈಗ 3 ಕಂಬ ಆಯಿತು. ಇನ್ನೊಂದು ಕಂಬ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ 2ರಲ್ಲಿ 1 2ರಲ್ಲಿ 1 ಪ್ರತಿ ಕಂಬಗಳು ಸಹ ಒಂದೇ ಸಮವಾಗಿ ಬಂದರೆ ಆರ್ಚು ತುಂಬ ಕ್ಲೀನಾಗಿ ಕಾಣುತ್ತೆ. ಈಗ 5ನೇ ಕಂಬ ರೆಡಿ ಮಾಡ್ತಾಯಿದ್ದೀನಿ. ಸೊ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೋಡಿ ದಾರದೊಳಗಡೆ ಹೋಗಿ ದಾರ ತಂದರೆ 3 ದಾರ ಆಗುತ್ತೆ. ಈಗ ಅದರಲ್ಲಿ 2ರಲ್ಲಿ 1 2ರಲ್ಲಿ 1ರಂತೆ ಹಾಕಬೇಕು. ಈಗ ಇಲ್ಲಿ ನಾವು 5 ಕಂಬ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನೊಂದ್ಸರಿ ಸೂಜಿ ಮೇಲೆ ದಾರ ಸುತ್ತಕೊಂಡು 3 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1 2ರಲ್ಲಿ 1 ಒಟ್ಟು ಇವಾಗ 5 ಕಂಬ ಆಗಿದೆ. ಇದನ್ನು ಸೂಜಿ ದಾರನ ಮೇಲೆ ಎಳೆದ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಕ್ಲೀನಾಗಿ ಅದಕ್ಕೆ ಸಿಗಿಸ್ಕೊಬಿಟ್ಟು ಅದನ್ನು ಕೈಯಲ್ಲಿ ಸಣ್ಣ ಬೀಡಾಗಿರೋದ್ರಿಂದ ಸ್ವಲ್ಪ ಕೈಯಲ್ಲೇ ಎಳೆದ್ಬಿಡ್ತೀನಿ ನಾನೀಗ. ಈಗ ಮತ್ತೆ ಇನ್ನು 5 ಕಂಬ ಹಾಕಿದ್ರೆ ಒಂದು ಆರ್ಚ್ ರೆಡಿ ಆಗುತ್ತೆ. ನೋಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರದ ಒಳಗಿಂದ ತಂದರೆ ಅಲ್ಲಿ 3 ದಾರ ಆಗಿರುತ್ತೆ. ಸೊ ಈಗ 2ರಲ್ಲಿ 1 ಮತ್ತು ಇನ್ನೆರಡರಲ್ಲಿ 1ರಂತೆ ಆಚೆಗೆ ತೆಗೆದ್ರೆ ಒಂದು ಕಂಬ ರೆಡಿ ಆಗುತ್ತೆ. ಸೊ ಈಗ ಒಂದು ಕಂಬ ಆಯಿತು. ಇದೇ ರೀತಿ ಇನ್ನು 4 ಕಂಬಗಳನ್ನ ಹಾಕಿದ್ರೆ ಎರಡು. ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ, ಇದು ಸ್ವಲ್ಪ ಕ್ಲಿಯರಾಗಿ ಕಾಣಲಿ ಅಂದ್ಬಿಟ್ಟು. ನಿಮಗೇನಾದರೂ ಸ್ಲೋ ಆಯಿತು ಅಂದರೆ ಸ್ವಲ್ಪ ಸ್ಪೀಡಲ್ಲಿ ನೋಡ್ಕೋಬೋದು, ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಂಡು. ಮೂರು, ನಾಲ್ಕು, ಒಟ್ಟು ಈಗ 5 ಕಂಬ ರೆಡಿ ಆಯಿತು. ಸೊ 2ರಲ್ಲಿ 1 2ರಲ್ಲಿ 1ರಂತೆ ಈಗ 5 ಕಂಬ ರೆಡಿ ಆಗಿದೆ. ಸೊ ಈಗ ನೆಕ್ಸ್ಟ್ ಚೈನ್ ಇತ್ತಲ್ವ, 5 ಚೈನು ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದು ಸರಿ ಲಾಕ್ ಮಾಡಬೇಕು, ಒಂದು ಸರಿ ಲಾಕ್, ಮತ್ತು ಇನ್ನೂ ಒಂದು ಸರ್ತಿ ಲಾಕ್ ಮಾಡಬೇಕು. ಯಾಕೆ ಅಂದರೆ ಸೊ ಅಲ್ಲಿಗೆ ಸಣ್ಣದಾಗಿ ಪುಟ್ಟದಾದ ಕುಚ್ಚು ಬರುತ್ತೆ. ಕುಚ್ಚು ಬೇಕಿದ್ದರೆ ನಾವು ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಟ್ರೂ ಕೂಡ ಅದು ಕೂಡ ಡಿಸೈನ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಸೀರೆ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ, ಕ್ಲಿಯರಾಗಿ ಕಾಣುತ್ತೆ. ಸೊ ಇವಾಗ ಲಾಕ್ ಮಾಡಿದ್ದೀನಿ, ಇನ್ನೂ ಒಂದು ಸರ್ತಿ ಲಾಕ್ ಮಾಡಿ ತೋರಿಸ್ತೀನಿ. ನೋಡಿ ಈಗ 2 ಸರಿ ಲಾಕ್ ಮಾಡಾಯಿತು. ನಾನಿಲ್ಲಿ 4 ಆರ್ಚ್ ರೆಡಿ ಮಾಡಿದ್ದೀನಿ. ಸೊ ಇದೇ ರೀತಿ ಇದೇ ಥರ ಪೂರ್ತಿ ಸ್ಯಾರಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಲಾಸ್ಟ್ ಆರ್ಚಿಗೆ ಬಂದಿದ್ದೀನಿ. ಸೊ ಇದೇ ರೀತಿ ಲಾಸ್ಟ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡಿಕೊಂಡು, ಸ್ವಲ್ಪ ವಿಡಿಯೋ ಅಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ, ಇದೇ ರೀತಿ 5 ಕಂಬ ಹಾಕಬೇಕು, ಮತ್ತು ಒಂದು ಸಣ್ಣದಾದ ಬೀಡ್ ಹಾಕಿ ಮತ್ತೆ 5 ಕಂಬ ಹಾಕಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು.
ಸ್ವಲ್ಪ ಕೈ ಹಿಡಿದ್ರೆ ಸ್ಪೀಡ್ ಬಂದುಬಿಡುತ್ತೆ. ಅದು ನಾನಲ್ಲಿ ಸ್ವಲ್ಪ ಸ್ಲೋ ಮಾಡಿರೋದ್ರಿಂದ ನಿಮ್ಗೆ ಇಷ್ಟೊಂದು ಸ್ಲೋ ಆಗಿ ಹಾಕಿದ್ದಾರೆ ಅನಿಸುತ್ತೆ. ಸ್ಪೀಡಾಗೆ ನಾವು ಹಾಕ್ಬೋದು. ನೋಡಿ ಇಲ್ಲಿ 5 ಕಂಬ ಆಯಿತು. ಇವಾಗ ಇದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಸಣ್ಣ ಬೀಡನ್ನ. ಇನ್ನು 5 ಕಂಬ ಹಾಕ್ಬಿಟ್ಟು ನೋಡಿ 4ನೇ ಕಂಬ ಆಯಿತು. ಇನ್ನು 1 ಕಂಬ ಹಾಕಿದ್ರೆ ಸೊ ಸ್ಯಾರಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇವಾಗ ಇದು ಆರ್ಚ್ ಕಂಪ್ಲೀಟ್ ಆಯಿತು. ಸೊ ಇದನ್ನು ಚೈನ್ ಹಾಕಿದ್ವಿ ಅಲ್ವ ಲಾಸ್ಟಿಗೆ 5 ಚೈನು, ಅದರೊಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿ, ಒಟ್ಟು 2 ಸರಿ ಲಾಕ್ ಮಾಡಬೇಕು. 2 ಸರಿ ಲಾಕ್ ಮಾಡೋದಂದರೆ ಸಿಂಗಲ್ ಕ್ರೋಶ, ಅಷ್ಟೇ ಲಾಕ್ ಮಾಡೋದನ್ನೇ ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಸೊ ನೋಡಿ 2 ಸರಿ ಸಿಂಗಲ್ ಕ್ರೋಶ ಮಾಡಿದ್ದೀನಿ, ಅಂದರೆ 2 ಸರಿ ಲಾಕ್ ಮಾಡಿದ್ದೀನಿ. ಇವಾಗ ನಾನಲ್ಲಿ ಲಾಸ್ಟಿಗೆ ಎಕ್ಸ್ಟ್ರಾ 3 ಚೈನ್ ಹಾಕಿ ಕಟ್ ಮಾಡಿದ್ದೆ ಅಲ್ವ ದಾರ, ಅದರೊಳಗಿಂದ ಒಂದು ಸರ್ತಿ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಇವಾಗ ಡಿಸೈನ್ ಅದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ಸೊ ಈಗ ನೋಡಿ ಲಾಸ್ಟ್ ಚೈನ್ ಹಾಕಿ ಲಾಸ್ಟಿಗೆ ಮತ್ತೆ ಅದಕ್ಕೂ ಅದು 3 ಚೈನಿಗೆ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡಿಬಿಟ್ಟು ತೆಗಿತೀನಿ. ಈಗ ನಾನು ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಆ ಸೂಜಿ ಮೇಲಿಂದ ದಾರ ಎಳೆದ್ಬಿಟ್ರೆ ಅದು ಬಿಗಿ ಆಗುತ್ತೆ, ಮತ್ತೆ ಬಿಚ್ಕೊಳೋದಿಲ್ಲ. ನಾವೇ ಬಿಚ್ಚಬೇಕು ಅಂದರೂ ಸ್ವಲ್ಪ ಅದು ಬಿಚ್ಚಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಫೈನಲಾಗಿ ಈ ರೀತಿ ಲುಕ್ ಬಂದಿತ್ತು. ಸೊ ನಾವು ಇದಕ್ಕೆ ಕುಚ್ಚು ಕಟ್ಟದೆ ಅದೇ ಹಂಗೇ ನಾವು ಬಿಟ್ರೂ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಈ ಸೀರೆಗೆ ಕುಚ್ಚು ಕಟ್ಟಬೇಕು ಅಂತಲೇ ಮುಂಚೆಯಿಂದ ಇತ್ತು. ಹಾಗಾಗಿ ನಾನು ಅಲ್ಲಿ 2 ಚೈನ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಜಾಗ ಬಿಟ್ಕೊಂಡಿದ್ದೆ. ನೋಡಿ ಕುಚ್ಚು ಬೇಡ ಅನ್ನೋರು ಒಂದೇ ಚೈನ್ ಹಾಕಿ ಒಂದೇ ಸರಿ ಲಾಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಕುಚ್ಚು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ್ಮೇಲೆ ಫೈನಲಾಗಿ ಸ್ಯಾರಿ ಈ ರೀತಿ ಕಾಣ್ತಾಯಿತ್ತು. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಸೊ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.